ಯಾವಾಗ ನಾವು ಈ ಕಲಿ ವಾಸಿಸೋ ಸ್ಥಳಗಳು ಅಂತ ತಿಳ್ಕೊಳ್ತಾ ಹೋಗ್ತೀವೋ ಅಲ್ಲೇ ನಮಗೆ ಅರ್ಥಕ್ಕೆ ಸಿಗ್ತಾ ಇರುತ್ತೆ ಈ ಕರ್ಮ ಅನ್ನೋದು ಯಾವ ರೀತಿ ನಮಗೆ ಅಂಟ್ಕೊಳ್ಳುತ್ತೆ, ಹಾಗೆ ಯಾವ ರೀತಿ ನಮ್ಮನ್ನು ಸಿಗಿಸ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಈ ಕಲಿ ವಾಸಿಸೋ ಸ್ಥಳಗಳು ಅಂತ ಬಂದಾಗ ಅವನು ಹೇಳ್ತಾನೆ, ಎಲ್ಲೆಲ್ಲಿ ಅನೈತಿಕ ಘಟನೆಗಳಾಗಿರ್ಬೋದು, ಅನೈತಿಕ ಸಂಬಂಧಗಳಾಗಿರ್ಬೋದು, ಅನೈತಿಕ ಚಟುವಟಿಕೆಗಳಾಗಿರ್ಬೋದು, ಹಾಗೆ ಮಾಂಸ ಮದ್ದು, ಎಲ್ಲೆಲ್ಲಿ ಈ ಥರದ ಒಂದು ವಾತಾವರಣ ಇರುತ್ತೋ ಅಲ್ಲೆಲ್ಲದೂ ಕೂಡ ನನ್ನ ಪ್ರಭಾವ ಇದ್ದೇ ಇರುತ್ತೆ ಅನ್ನೋದು ಕೂಡ ನಾವು ಒಂದು ಪುರಾಣದಿಂದ ತಿಳ್ಕೊಳ್ತಾ ಇರ್ಬೋದು. ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂತಂದರೆ, ಸುಮಾರು ಜನ ನಾವು ಪ್ರತಿಯೊಬ್ಬರದ್ದು ಮನಸ್ಸನ್ನು ನೋಯಿಸ್ತಾ ಇರ್ತೀವಿ. ಸೋಕೆ ಯಾವಾಗ ಒಬ್ಬ ವ್ಯಕ್ತಿ ಮನನೊಂದು ಶಾಪ ಆಗ್ತಾನೋ, ಯಾರು ಒಂದು ರೀತಿಯಲ್ಲಿ ಅವರ ಯಾರದೇ ಒಬ್ಬರು ಜೀವನನ ನಾವು ಹಾಳು ಮಾಡಿದಾಗ, ಅಲ್ಲೋಲ ಕಲ್ಲೋಲ ಮಾಡಿದಾಗ, ಯಾವ ಕಾರಣಕ್ಕೂ ಕೂಡ ಈ ಕರ್ಮ ಅನ್ನೋದು ಬಿಡೋದಿಲ್ಲ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ಸೊ ಯಾವಾಗ ನಾವು ಒಬ್ಬರ ಜೀವನದ ಜೊತೆ ಆಟ ಆಡ್ತೀವೋ ಖಂಡಿತವಾಗ್ಲೂ ನಮ್ಮ ಜೀವನ ಅನ್ನೋದು ಕೂಡ ಅತಂತ್ರ ಆಗೇ ಆಗುತ್ತೆ. ಓಕೆ, ಸೊ ಹಾಗೆ ನಾವು ತುಂಬ ಒಳ್ಳೆಯ ವ್ಯಕ್ತಿಗಳ ಮನಸ್ಸನ್ನು ನೋಯಿಸಿದಾಗ, ಅವರ ಕೆಲಸ ಕಾರ್ಯಗಳನ್ನು ಕಸ್ಕೊಂಡಾಗ, ಅವರ ಒಂದು ಮನಸ್ಸಿಗೆ ಆಘಾತ ಮಾಡಿದಾಗ ಖಂಡಿತವಾಗ್ಲೂ ಕರ್ಮ ವಿಲ್ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು. ಸೊ ಕರ್ಮ ಅನ್ನೋದು ಯಾವಾಗಲೂ ಅಷ್ಟೇ, ಫಸ್ಟು ನಮಗೆ ಎಲ್ಲ ಥರದ ಕೆಲಸಗಳನ್ನು ಮಾಡಿಸ್ತಾನೆ ಇರುತ್ತೆ. ನಮ್ಮನ್ನು ಯಾರು ಕೂಡ ನೋಡ್ತಾ ಇಲ್ಲ ಅನ್ನೋ ಭಾವನೆಯಲ್ಲಿ ನಾವು ಮಾಡ್ತಾನೆ ಇರ್ತೀವಿ. ಯಾರು ಹಾಳಾದ್ರೇನು, ನಾನು ಉದ್ಧಾರ ಆಗಬೇಕಷ್ಟೆ. ಸೊ ಎಷ್ಟು ಥರದ ಮೋಸದಲ್ಲಿ ಭಾಗಿಯಾಗ್ತಾ ಹೋಗ್ತಾನೋ ಮನುಷ್ಯ, ಅವನು ಮುಂದೊಂದು ದಿನ ತನ್ನ ಫ್ಯಾಮಿಲಿನ ಕಳ್ಕೊಳ್ತಾನೆ, ಆರೋಗ್ಯ ಕಳ್ಕೊಳ್ತಾನೆ, ಈವನ್ ಅಂತಸ್ತು ಕೂಡ ಕಳ್ಕೊಳ್ತಾನೆ, ಈವನ್ ಅತ್ಯಮೂಲ್ಯ ಆದಂತಹ ಟೈಮ್ ಅನ್ನೋದು ಕೂಡ ಅವನಿಗೆ ಸಿಗದಂಗೆ ಆಗುತ್ತೆ. ಎಕ್ಸಾಂಪಲ್, ಎಷ್ಟೋ ಜನ ಜೈಲು ಸೇರಿಬಿಡ್ತಾರೆ. ಸೊ ಒಳ್ಳೆ ಬಾಳೋ ಅಂತಹ ಟೈಮು, ಫ್ಯಾಮಿಲಿ ಜೊತೆ ಇರೋಂತಹ ಟೈಮು ಎಲ್ಲದೂ ಕೂಡ ಒಂದೊಂದ್ಸಲಿ ಜೈಲಿನಲ್ಲಿ ಕಳೆಯೋ ಪರಿಸ್ಥಿತಿಗಳು ಬರ್ತಾ ಇರ್ತವೆ. ಹಾಗೆ ಇನ್ನೂ ನಾವು ಸುಮಾರು ಜನ ನಾವು ಅಬ್ಸರ್ವ್ ಮಾಡಿರ್ಬೋದು, ಮನಸ್ಸನ್ನು ನೋಯಿಸಿ ತುಂಬ ಕೆಲವರು ಜೀವನನೇ ಹಾಳು ಮಾಡಿದಂಥವ್ರನ್ನ, ಸೊ ಎಷ್ಟೋ ಜನ ಈ ಕೊಲೆ ಆಗೋದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಸೊ ಓಕೆ, ಯಾವಾಗಲೂ ಅಷ್ಟೇ ನಾವು ಮಾಡೋ ಕೆಲಸಗಳು, ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತಂದರೂ ಕೂಡ ಅದ್ರ ಪ್ರತಿಫಲ ಖಂಡಿತವಾಗ್ಲೂ ದೇವರು ಕೊಡ್ತಾ ಇರ್ತಾನೆ. ಹಾಗೆ ಕೆಟ್ಟ ಕೆಲಸ ಮಾಡಿದಾಗ ಅದ್ರದ್ದು ಪ್ರತಿಫಲ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ. ಸೊ ಈ ಥರ ಸತ್ಯಗಳನ್ನ ನಾವು ತಿಳ್ಕೊಂಡ್ಬಿಟ್ಟು ಜೀವನ ನಡೆಸೋದ್ರಿಂದ ಏನಾಗ್ತಾ ಇರುತ್ತೆ, ನಾವು ಚೆನ್ನಾಗಿರ್ತೀವಿ, ನಮ್ಮದಂಥವರು ಚೆನ್ನಾಗಿರ್ತಾರೆ. ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಅನಿಸ್ಬೋದು. ಒಳ್ಳೆಯವರಿಗೆ ಯಾಕೆ ಅಷ್ಟೊಂದು ಕಷ್ಟ ಬರುತ್ತಪ್ಪ ಅಂತಂದರೆ, ನಮ್ಮ ಹಳೆ ಕರ್ಮಗಳನ್ನು ಅವನು ಕಳೀತಾ ಇರ್ತಾನೆ. ಸೊ ನಾವು ಆದಷ್ಟು ಹೊಸ ಕರ್ಮಗಳನ್ನು ಮಾಡ್ದಲೇ, ಲೈಕ್ ಯಾವುದೇ ರೀತಿಯ ಒಂದು ಕೆಟ್ಟ ಚಟುವಟಿಕೆಯಲ್ಲಿ ಭಾಗಿಯಾಗ್ದಲೇ ಯಾರು ಈ ಒಂದು 100 ವರ್ಷನ ಕಳೆದು ಬಿಡ್ತಾರೋ ಖಂಡಿತವಾಗ್ಲೂ ಅವರೇ ಒಂದು ರೀತಿಯಲ್ಲಿ ದೇವರು ಅನಿಸ್ಕೊಳ್ತಾ ಇರ್ತಾರೆ. ಸೊ ಇವತ್ತಿನ ದಿನ 100 ವರ್ಷ ಕಳೆಯೋದು ಕೂಡ ಕಷ್ಟ ಆಗೋಗ್ಬಿಟ್ಟಿದೆ. ಸೊ ಇವತ್ತು ಮೋಸ ಯಾವ ರೇಂಜಿಗೆ ತಾಂಡವ ಆಡ್ತಾ ಇದೆ ಅಂತಂದರೆ, ಎಲ್ಲದು ಬಿಸ್ನೆಸ್ ಥರನೇ ಆಗೋಗ್ಬಿಟ್ಟಿದೆ. ಸೊ ಇದ್ರದ್ದು ಪಾಪ ಅನ್ನೋದು 100ಕ್ಕೆ 100 ಸುತ್ಕೊಳ್ತಾನೇ ಇರುತ್ತೆ, ಸುತ್ಕೊಳ್ಳುತ್ತೆ. ಇದೆಲ್ಲದೂ ಕೂಡ ನೀವು ಅಷ್ಟೇ ಜನದ ಹಿಸ್ಟ್ರಿ ತೆಗೆದು ನೋಡಿದರೂ ಕೂಡ ಗೊತ್ತಾಗ್ತಾ ಇರುತ್ತೆ, ಯಾರು ಹೇಗಿದ್ದರು, ಹೆಂಗೆ ಹಾಳಾದರು, ಯಾವ ರೀತಿ ಅವ್ರದ್ದು ಸಾವು ಬಂತು, ಇವೆಲ್ಲವೂ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತಾ ಇರ್ತವೆ. ಅದ್ರ ಮೇಲೂ ಕೂಡ ನಾವು ನಮ್ಮನ್ನು ಯಾರು ನೋಡ್ತಾ ಇಲ್ಲ ಅನ್ನೋ ಭಾವನೆಯಲ್ಲಿ ತುಂಬ ಕೆಟ್ಟ ಕೆಲಸದಲ್ಲಿ ನಾವು ಭಾಗಿಯಾಗ್ತಾ ಇದ್ದರೆ ಅದರದ್ದು ರಿಟರ್ನ್ ಅನ್ನೋದು 100% ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ಎಲ್ಲರನ್ನೂ ಕಳ್ಕೊಳ್ತಾ ಹೋಗ್ತೀವಿ, ಎಲ್ಲದನ್ನೂ ಕಳ್ಕೊಳ್ತಾ ಹೋಗ್ತೀವಿ.
ಹಾಗೆ ನೆಮ್ಮದಿ ಅನ್ನೋದು ಮಾತ್ರ ಕನಸಾಗೆ ಉಳಿಯುತ್ತೆ. ಈವನ್ನು ನಿದ್ದೆ ಅನ್ನೋದು ಕೂಡ ಕನಸಾಗೆ ಉಳಿತಾ ಇರುತ್ತೆ. ಇವೆಲ್ಲವೂ ಕೂಡ ಕರ್ಮ ಸಿದ್ಧಾಂತದೊಳಗೆ ಬರ್ತಾ ಇರ್ತವೆ. ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ರೀತಿ ಎಲ್ಲ ಒಳ್ಳೊಳ್ಳೆ ಕರ್ಮಗಳ ಫಲ ಯಾವ ರೀತಿ ಸಿಗ್ತಾ ಹೋಗುತ್ತೆ, ಹಾಗೆ ಕೆಟ್ಟ ಕರ್ಮಗಳಲ್ಲಿ ಭಾಗಿಯಾದಂಥವರ ಜೀವನ ಯಾವ್ಯಾವ ರೀತಿಯೆಲ್ಲ ಹಾಳಾಗೋಗ್ಬಿಟ್ಟಿದೆ ಬಿಡ್ತು ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.